ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಚಕರ್ತೃಭ್ಯೋ ಷರಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಹಿರಣ್ಯಗರ್ಭನನ್ನು ಯಾವಾತ ಕಾಣ್ತಾನೋ ಅಂಥವನು ಆತ್ಮತತ್ವವನ್ನೇ ಆ ರೂಪದಿಂದ ಕಾಣ್ತಾನೆ ಅಂತ ಹೇಳಿದ್ದಾಗಿದೆ. ಹಾಗೆ ಇಂತಹ ಹಿರಣ್ಯಗರ್ಭನೇ ವಿರಾಟ್ ಪುರುಷನ ರೂಪವನ್ನು ಕೂಡ ತಳಿತಾನೆ ಅಂತ ಹೇಳಿದ್ದಾಗಿದೆ. ಹಾಗೆಯೇ ಅಗ್ನಿಯೂ ಕೂಡ ಪ್ರಕೃತವಾದಂತಹ ಬ್ರಹ್ಮವೇ ಅಂತ ಹೇಳಿದ್ದಾಗಿದೆ. ಈ ಆತ್ಮತತ್ವವನ್ನೇ ಅಗ್ನಿ ಹೇಳತಕ್ಕಂತಹ ಹೆಸರಿನಿಂದ ಋತ್ವಿಜರು ಪೂಜಿಸ್ತಾರೆ. ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಪ್ರಜಾಪತಿಯು ಅಧಿಯಜ್ಞದಲ್ಲಿ ಉತ್ತರಾರಣಿ ಅಧರಾರಣಿ ಇವುಗಳಲ್ಲಿ ಅಡಗಿದ್ದನ್ನು ಮಂತ್ರಪೂರ್ವಕವಾಗಿ ಮಥನ ಮಾಡಿ ಯಾವ ಋತ್ವಿಜರು ಕಂಡುಕೊಳ್ತಾರೋ ಆ ಅಗ್ನಿಯೂ ಕೂಡ ಮತ್ತು ಸೂರ್ಯಮಂಡಲದಲ್ಲಿರತಕ್ಕಂತಹ ಪ್ರಜಾಪತಿಯೂ ಕೂಡ ಒಂದೇ ದೇವತೆ. ಆತನೇ ಯಜ್ಞದಲ್ಲಿ ಹವಿಸ್ಸುಗಳನ್ನು ಭೋಗಿಸುವಾತ. ಎಲ್ಲ ಅಧಿಯಜ್ಞನಾಗಿ ಋತ್ವಿಜರಿಂದಲೂ ಅಧ್ಯಾತ್ಮವಾಗಿ ಯೋಗಿಗಳಿಂದಲೂ ಹಾಗೆ ಗರ್ಭಿಣಿಯರು ಗರ್ಭವನ್ನು ಹೇಗೆ ಯುಕ್ತಾಹಾರ ವಿಹಾರಗಳಿಂದ ಚೆನ್ನಾಗಿ ಪೋಷಿಸಿಕೊಳ್ಳುತ್ತಾರೋ, ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುತ್ತಾರೋ, ಹಾಗೆಯೇ ದಿನದಿನವೂ ಅಧಿಯಜ್ಞವಾಗಿ ಆಜ್ಯಾದಿಗಳಿಂದಲೂ ಅಧ್ಯಾತ್ಮವಾಗಿ ಧ್ಯಾನ ಭಾವನಾದಿಗಳಿಂದಲೂ ಸ್ತುತಿಸಲ್ಪಡುತ್ತಲೂ ವಂದಿಸಲ್ಪಡುತ್ತಲೂ ಇರತಕ್ಕಂತಹ ಜಾತವೇದ ಅಗ್ನಿ ಹೇಳತಕ್ಕಂಥವನು ಯಾವನಿದ್ದಾನೋ ಆತನೇ ಈ ನಚಿಕೇತನು ಕೇಳ್ತಾ ಇರತಕ್ಕಂಥ ತತ್ವ, ಆತನೇ ಆತ್ಮತತ್ವ. ಋತ್ವಿಜರು ಯಜ್ಞದಲ್ಲಿ ಪೂಜಿಸುವ ಆ ಅಗ್ನಿಯ ರೂಪವೇನಿದೆಯೋ ಹಾಗೆ ಯೋಗಿಗಳು ಧ್ಯಾನ ಮಾಡ್ತಾ ಇರತಕ್ಕಂತಹ ಆತ್ಮರೂಪದಿಂದಲೂ ಏನು ಧ್ಯಾನ ಮಾಡ್ತಾರೋ ಆತ್ಮರೂಪದಿಂದ ಅಂತಹ ಪ್ರಕೃತವಾದ ಪರಬ್ರಹ್ಮವೇ ಹೀಗೆ ತೋರ್ತಾ ಇದ್ದಾನೆ ಅಂತ. ಹೀಗೆ ನಚಿಕೇತನು ಕೇಳಿರತಕ್ಕಂತಹ ಧರ್ಮಾಧರ್ಮಾತೀತವಾದಂತಹ ಪರಮಾರ್ಥ ಸ್ವರೂಪ ನಿರ್ವಿಶೇಷವಾಗಿದ್ದರೂ ಕೂಡ ವ್ಯವಹಾರದಲ್ಲಿ ಸರ್ವಾತ್ಮಕವಾಗಿ ಹೀಗೆ ಗೋಚರವಾಗ್ತಾ ಇದೆ ಅಂತ ತಿಳಿಬೇಕು. ಪ್ರಾಣರೂಪನಾದಂತಹ ಹಿರಣ್ಯಗರ್ಭನು, ವಿರಾಟ್ ಪುರುಷನು, ಅಗ್ನಿಯು, ಯೋಗಿಗಳು ತಮ್ಮ ಹೃದಯದಲ್ಲಿ ಧ್ಯಾನಿಸತಕ್ಕಂತಹ ಆತ್ಮಸ್ವರೂಪವು ಎಲ್ಲವೂ ಕೂಡ ಪ್ರಕೃತವಾದಂತಹ ಧರ್ಮಾಧರ್ಮಾತೀತವಾದಂತಹ ಪ್ರತ್ಯಗಾತ್ಮಾಭಿನ್ನ ಬ್ರಹ್ಮವೇ ಅಂತ ತಿಳಿದುಕೊಳ್ಳಬೇಕು ಅಂತ ಈ ಮಂತ್ರಗಳ ಅರ್ಥ. ನಮಸ್ಕಾರ.